ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಯುಗಾದಿಯ ಹೊಸ ತೊಡಕಿನ ವಿಶೇಷ ಅತಿ ಮಸ್ತ್ ಆಗಿರುವಂತಹ ಅತಿ ಸರಳವಾಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಯುಗಾದಿಯ ಮರುದಿನ ಅಂದ್ರೆ ಯಾವುದೇ ಹಬ್ಬದಾಗ ಮರುದಿನ ಕರಿ ತಿನ್ನುವಂಥದ್ದು ವಾಡಿಕೆನೇ ರೀ. ಇವತ್ತು ನಾವು ನಿಮ್ಗೆ ಅತಿ ಮಸ್ತ್ ಆಗಿರುವಂತಹ ಕಬಾಬ್ ರೆಸಿಪಿಯನ್ನು ತೋರಿಸ್ಕೊಡ್ತೀವಿ ರೀ. ಈಸಿ ಆಗಿರ್ತೈತಿ, ಇನ್ಸ್ಟಂಟ್ ಆಗಿ ಮಾಡುವಂಥದ್ರಿ, ಬಹಳ ಸುಲಭವಾಗಿ ನೀವು ಇದನ್ನು ಮಾಡಿ ಎಂಜಾಯ್ ಮಾಡ್ಬೋದು. ಹಾಗಾದ್ರೆ ನಮ್ಮ ಚಾನಲನ್ನು ಇನ್ನತನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ಭಾಳ ಮಸ್ತಾಗಿ ತೋರಿಸ್ತೀವಿ ಬರ್ರಿ. ಮೊದಲಿಗೆ ನೀವೇನು ಮಾಡಬೇಕು ಅಂತಂದ್ರೆ ಒಂದು 4 ಆಲೂಗಡ್ಡೆಯನ್ನು ತೊಗೊರಿ. ತೊಳೆದು ಚೆನ್ನಾಗಿ ಅದ್ರ ಮ್ಯಾಗಿನ ಸಿಪ್ಪೆಯನ್ನು ತೆಗೆದು ಇವನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ರೀ. 4 ಆಲೂಗಡ್ಡೆಯನ್ನು ತೊಗೊಂಡಿದ್ದೀವಿ. ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಮಾಡಿರಿ, ಆಮೇಲೆ ಕಡಿಮೆ ಮಾಡೋರಿದ್ರೆ ಕಡಿಮೆನೂ ಮಾಡ್ಬೋದು ರೀ. ಆದರೆ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ಳುವಾಗ ಭಾಳ ಸಣ್ಣ ಪೀಸಸನ್ನು ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪ ಇರಲಿ. ಹಿಂಗೆ ನೀವು ಈ ರೀತಿ ಅಥವಾ ನೀವು ಕ್ಯೂಬ್ ಆಗಿನೂ ಕಟ್ ಮಾಡಿ ಇಟ್ಕೊಳ್ಬೋದು ರೀತಿ. ಇದ್ರಲ್ಲ 4 ಆಲೂಗಡ್ಡೆಗಳನ್ನ ನಾವು ಚೆನ್ನಾಗಿ ಕಟ್ ಮಾಡಿ ಈಗ ಒಂದು ಕಡೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ರೀ. ಇವನ್ನ ನಾವೇನು ಮಾಡ್ಬೇಕ್ರಿ ಅಂತಂದ್ರೆ ಸ್ವಲ್ಪ ಹೊತ್ತು ಕುದಿಸ್ಬೇಕ್ರಿ. ಹಂಗಂತೇಳಿ ಓವರ್ ಕುಕ್ ಮಾಡೋಂಗಿಲ್ರಿ, ಭಾಳ ತನ ಬಾಯ್ಲ್ ಮಾಡಂಗಿಲ್ಲ ರೀ. ಬರೀ 3 ನಿಮಿಷ ಕುದ್ರೆ ಸಾಕು, ಚಲೋತ್ನಂಗೆ ಈ ಆಲೂಗಡ್ಡೆಗಳು ಕುದ್ದು ಬರ್ತಾವ್ರಿ. ಆಮೇಲೆ ಏನು ಮಾಡಿರಿ, ಒಂದು ಯಾವುದ್ರ ಚಾನಿಗೆ ತೊಗೊಂಡು ಅದ್ರಾಗ ಈ ನೀರನ್ನು ಬಸದ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ. ಈ ರೀತಿಯಾಗಿ ನೋಡ್ಬೋದು ನೀವು ಆಲೂಗಡ್ಡೆ ಏಕದಮ್ ಚಲೋತ್ನಂಗೆ ಕುದ್ಬಿಟ್ಟಾವ್ರಿ. ಇದಕ್ಕೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕ್ರಿ. ತೀತ್ರಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಂಗೆ 3 ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಕಾರ್ನ್ ಫ್ಲೋರನ್ನು ಹಾಕಾಕತ್ತೀವಿ ರೀ. ಗೊತ್ತಾದ್ರಿ, 3 ಟೇಬಲ್ ಸ್ಪೂನಷ್ಟು ರೀ. ಮುಂದಕ್ಕೆ ಇದ್ರೊಳಗನ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸೋನು, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋನು. ಆಮೇಲೆ ಇಲ್ಲಿ ನಾವು ಕೆಂಪು ಖಾರದ ಪುಡಿ ಏನು ಸೇರ್ಸಕತ್ತೀವಲ್ಲ, ಇದ್ರಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಬ್ಯಾಡಗಿ ಒಂದು ಮೆಣಸಿನ್ಕಾಯಿ ಖಾರ ಏನಿರ್ತೈತೆ ನೋಡ್ರಿ, ಆ ಎರಡೂ ಇದಾವೆ ರೀ. ಅದಕ್ಕೆ ಸ್ವಲ್ಪ ಕಲರ್ ಚಲೋತ್ನಂಗೆ ಬರ್ತೈತೆ ರೀ. ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದಿಟ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿರಿ, ಚಂದಂಗೆ ಮಿಕ್ಸ್ ಮಾಡಿ. ನೀವು ಇಲ್ಲಿ ನೋಡ್ಬೋದು, ನಾವು ಯಾವುದೇ ರೀತಿ ಇದ್ರೊಳಗೆ ಏನು ರೀ ಮೊಟ್ಟೆಯನ್ನು ಹಾಕಕತ್ತಿಲ್ಲ, ಹಂಗೆ ಕಬಾಬ್ ಪೌಡ್ರನ್ನು ಹಾಕತ್ತಿಲ್ಲ ಅಥವಾ ಮಸಾಲೆ ಹಣ್ಣು ಹಾಕತ್ತಿಲ್ಲ ರೀ. ಸ್ವಲ್ಪ ನೀರನ್ನು ಹಾಕಿರಿ, ಅಂದ್ರೆ ಒಂದೊಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ನೀರು ಬಿದ್ದರೆ ಸಾಕು. ಹಿಂಗೆ ಒಂದು 2 ಸಲ ಹಾಕಿ ಚೆನ್ನಾಗಿ ಈ ಆಲೂಗಡ್ಡೆಗಳನ್ನ ಆ ಒಂದು ಹಿಟ್ಟು ಜೊತೆ, ಅಂದ್ರೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಏನಿತ್ತಲ್ಲ ಅದ್ರ ಜೊತೆ ಚಂದಂಗಿ ಕಲಸಿರಿ. ಭಾಳಷ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಏಕದಮ್ ಪದ್ದ ಸರಿಯಾಗಿ ಚಲೋತ್ನಂಗೆ ಬರ್ತಾವು. ಹಿಂಗೆ ಬರೀ ಮ್ಯಾಲೆ ಒಂದು ಲೇಯರ್ ಕೂತ್ರೆ ಸಾಕು. ಇಷ್ಟ ಮಾಡಬೇಕಾಗಿರೋದು ನೀವು, ಮತ್ತೇನೂ ಇಲ್ರಿ. ಅದಾದ ನಂತರ ಒಂದು ಕಡಾಯಿದಾಗ ಎಣ್ಣೆಯನ್ನು ಚಂದಂಗಿ ಕಾಯಕ್ಕೆ ಇಡ್ರಿ. ಎಣ್ಣೆ ಚಲೋತ್ತಂಗೆ ಕಾದಿರಬೇಕು. ಕಾದತ್ತಿಲ್ಲೋ ಅಂತೇಳಿ ಒಂದ್ಸಲ ಬೇಕಂದ್ರೆ ಚೆಕ್ ಮಾಡ್ಕೊರಿ. ಆಮೇಲೆ ಒಂದೊಂದು ಇವೇನು ಆಲೂಗಡ್ಡೆಗಳ ಪೀಸಸ್ ಅದಾವೆ ನೋಡ್ರಿ, ಅವನ್ನ ನೀವು ಕಾದಿರುವಂಥ ಎಣ್ಣೆ ಒಳಗೆ ಚಂದಂಗೆ ಹಾಕಿ ಸ್ವಲ್ಪ ಹೊತ್ತು ಏನೂ ಮಾಡೋಕ್ಕೆ ಹೋಗಬಾರ್ದ್ರಿ, ಒಂದು ಈಟ ಬಿಟ್ಟು ಬಿಡಬೇಕು ಆಕೈತಿ. ಆಮೇಲೆ ನೀವು ತಿರುಗಿಸಿ ಬರ್ಬರಿಯಾಗಿ ಎಣ್ಣೆಯಾಗ ಡೀಪ್ ಫ್ರೈ ಮಾಡಿ ತೆಗೆದ್ರೆ ಮಸ್ತಾಗಿರುವಂತಹ ಕಬಾಬ್ ತಯಾರಾಗಿ ಬರ್ತಾರೆ ನೋಡಿ. ಎಣ್ಣೆ ಫಸ್ಟಿಗೆ ಚಂದಂಗೆ ಕಾದಿರ್ತೈತಿ. ಅದಾದ ನಂತರ ನೀವು ಎಲ್ಲವನ್ನ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀರಿ, ಅಂದ್ರನ ಚಂದಂಗೆ ಅವು ಬಿಡಿಯಾಗಿ ಭಾಳ ಮಸ್ತಾಗಿ ಪದ್ದ ಸರಿಯಾಗಿ ಬರ್ತಾವೆ ರೀ. ತೀತಿಲ್ಲ ಈ ರೀತಿಯಾಗಿ ನೀವು ಈ ಎಣ್ಣೆ ಒಳಗೆ ಚಲೋತ್ನಂಗೆ ಕರಿಬೇಕಾಕತ್ರಿ. ಆಮೇಲೆ ಅಷ್ಟೇ ರೀ, ತೆಗಿಯುವಾಗೂ ಆಯ್ತು ಎಣ್ಣೆ ಚಲೋತ್ನಂಗೆ ಸಣ್ಣ ಇಟ್ಟು ಆಮೇಲೆ ನಾವು ತೆಗಿತಾನಂದ್ರೆ ಹಾಗೆಲ್ಲ ನಡೀದಿಲ್ಲ ರೀ. ಎಣ್ಣೆ ಜೋರ ಇರಲಿ, ಪದ್ದ ಸರಿಯಾಗಿ ಇವನ್ನ ಕರೀರಿ, ಆಮೇಲೆ ನೀವು ತೆಗೀರಿ. ಸಿಂಪಲ್ ಆಗಿರುವಂಥ ರೆಸಿಪಿ. ಯಾಕಂತಂದ್ರೆ ಈ ಕರಿದಿರುವಂಥದ್ದು ಏನ್ರಿ ಒಂದು ಮಾಡಬೇಕು ಅಂತ ಹೇಳಿ ನಿಮ್ಮ ಕಡೆ ಭಾಳ ಹುಡ್ಕ್ಯಾಡಕತ್ತಿದ್ರೆ ಅಗದಿ ಪದ್ದ ಸರಿ ಟೇಸ್ಟ್ ಆಗಿರುವಂಥದ್ದು ರೀ. ಅಗದಿ ಸಿಂಪಲ್ ಆಗಿರುವಂಥ ಡಿಶನ್ನು ನೀವು ಹುಡ್ಕ್ಯಾಡತ್ತಿದ್ರೆ ಈ ಒಂದು ಆಲೂಗಡ್ಡೆ ಕಬಾಬ್ ನಿಮಗೆ ಭಾಳ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ರೀ. ಆಮೇಲೆ ಇದ್ರಾಗ ಇಂಗ್ರೀಡಿಯೆಂಟ್ಸ್ ಏನು ಭಾಳ ಇದು ತರಬೇಕಂತ ಏನೂ ಇಲ್ಲ ರೀ. ಎಲ್ಲ ಮನೆಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ರೀ, ಈಸಿಯಾಗಿ ಮಾಡ್ಕೊಳ್ಳೋವಂಥ ಇಂಗ್ರೀಡಿಯೆಂಟ್ಸ್ ರೀ. ಭಾಳ ಚಲೋ ಹೊತ್ನಂಗೆ ನಿಮಗೆ ಹೆಂಗೆ ಹೊರಗಡೆ ಕಬಾಬ್ ಸಿಗ್ತಿರ್ತೈತೋ ಅದ ಒಂದು ಏಕದಮ್ ಸೇಮ್ ಟು ಸೇಮ್ ಟೇಸ್ಟ್ದಾಗನ ಒಂದು ಸಿಂಪಲ್ ಆಗಿರುವಂತಹ ಮತ್ತು ಈಸಿಯಾಗಿರುವಂಥ ರೆಸಿಪಿ ಇದಾಗ್ತೈತೆ ರೀ. ಇದನ್ನು ನೀವು ತಪ್ಪಲಾರ್ದ ಹಬ್ಬದಾಗಂತ ಅಷ್ಟೇ ಅಲ್ರಿ, ನೀವು ಇದನ್ನು ಯಾವಾಗ ಬೇಕಾದೋ ಅವಾಗ ಮಾಡ್ಕೊಳ್ಳೋದು. ಮಳೆ ಬರೋ ಟೈಮ್ದಾಗಂತ ಸಂಜೆ ಮುಂದೆ ಏನಾರ ಸ್ನ್ಯಾಕ್ಸ್ ಬೇಕಾಗಿತ್ತು ಅಂತಂದ್ರೆ ಈ ಒಂದು ರೆಸಿಪಿ ನಿಮಗೆ ಈಸಿಯಾಗಿರುವಂಥ ಆಪ್ಷನ್ ಆಗಿ ಉಳಿತೈತೆ ರೀ. ಆಮೇಲೆ ಅಷ್ಟೇ ಟೇಸ್ಟಿಯಾಗಿಯೂ ಆಗ್ತೈತೆ ರೀ. ತಿಳಿತಿರಲ್ಲ, ಹಿಂಗೆ ನೀವು ನೋಡ್ಬೋದು ಅವು ಏಕದಮ್ ಕ್ರಿಸ್ಪಿಯಾಗಿನ ಒಂದು ಔಟರ್ ಲೇಯರ್ ಫಾರ್ಮ್ ಆಗಿರ್ತೈತಿ, ಭಾಳ ಚಲೋತ್ತಂಗೆ ಬಂದಿರ್ತೈತಿ. ಅದಾದ ನಂತರ ನೀವು ಮ್ಯಾಲೆ ಬೇಕಂದ್ರೆ ಇದಕ್ಕೊಂದು ಈಟ ಚಾಟ್ ಮಸಾಲನ್ನು ಹಾಕಿರಿ, ಕರಿದಿರುವಂತಹ ಕರಿಬೇವನ್ನು ಹಾಕಿರಿ. ಹಂಗೆ ನೀವು ಬೇಕಂದ್ರೆ ಹಸಿಮೆಣಸನ್ನು ಎಣ್ಣೆ ಕರೆದು ತೊಗೊರಿ. ಅದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಬೇಕಂದ್ರೆ ರೌಂಡಾಗಿ ಅಂದ್ರೆ ಸ್ಲೈಸಸ್ ಆಗಿ ಕಟ್ ಮಾಡಿ ಆನಿಯನ್ ಅಥವಾ ಉಳ್ಳಾಗಡ್ಡೆಯನ್ನು ತೊಗೊರಿ. ಏಕದಮ್ ಪದ್ದ ಸರಿಯಾಗಿರ್ತೈತಿ. ಹಂಗಾದ್ರೆ ತಪ್ಪಲಾರ್ದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.